5 ಲವಂಗಗಳನ್ನು ಮೆಣಸಿನಕಾಯಿಯಲ್ಲಿ ಚುಚ್ಚಿಬಿಡಿ. ಶತ್ರುವಿನ ಆಟ ಮುಗಿಯುತ್ತೆ, ಅವರ ಜಾದು ಕೂಡ ಕೆಲಸ ಮಾಡಲ್ಲ. ನಮಸ್ಕಾರ ಸ್ನೇಹಿತರೆ, ಒಂದು ವೇಳೆ ಶತ್ರುಗಳು ನಿಮಗೆ ತೊಂದರೆ ಕೊಟ್ಟಿದ್ದಾರೆ, 5 ಲವಂಗಗಳನ್ನು ಮೆಣಸಿನಕಾಯಿಯಲ್ಲಿ ಚುಚ್ಚಿ ನೀವು ಒಂದು ತುಂಬಾ ಚಿಕ್ಕದಾಗಿರೋ ಉಪಾಯವನ್ನು ಮಾಡಬೇಕು. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ನಿಮ್ಮ ಶತ್ರುಗಳಿರ್ತಾರೋ, ವೈರಿಗಳಿರ್ತಾರೋ, ಇನ್ನು ನಿಮ್ಮನ್ನು ಬೆನ್ನಟ್ಟಿದ್ದರೆ, ಎಲ್ಲ ರೀತಿ ನಿಮಗೆ ತೊಂದರೆ ಕೊಡ್ತಾ ಇದ್ದರೆ, ಈಗ ಅಂಥವರಿಗೆ ನೀವು ಭಯ ಪಡಬೇಡಿ. ಇಲ್ಲಿ ಅವರ ಎಲ್ಲ ಶಕ್ತಿ ಮುಗಿದೋಗಿದೆ ಅಂತಲೇ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮೇಲಿರುವಂಥ ಶತ್ರುತ್ವದ ಭಾವನೆ ಕೂಡ ಕಳೆದೋಗುತ್ತೆ. ಯಾವ ಶತ್ರುಗಳು ವ್ಯಕ್ತಿ ಹಿಂದೆ ಬೀಳ್ತಾರೋ ಎಲ್ಲ ರೀತಿಯಲ್ಲಿ ಅವರು ಪ್ರಯತ್ನ ಮಾಡ್ತಾರೆ. ಇಲ್ಲಿ ಮುಂದಿರುವಂಥ ವ್ಯಕ್ತಿ ಹಣ ಕಳೆದುಕೊಳ್ಳಲಿ, ಅವರ ವ್ಯಾಪಾರ ನಷ್ಟ ಆಗಲಿ, ಅವರ ಮನೆಯಲ್ಲಿ ಬಡತನ ನೆರಳು ಹಾಸಲಿ, ಸಾಲದ ಸಮಸ್ಯೆಗಳು ಕೂಡ ಹೆಚ್ಚಾಗಲಿ, ಈ ರೀತಿಯಾಗಿ ಶತ್ರುಗಳ ಯೋಚನೆ ಇರುತ್ತೆ. ಇಲ್ಲಿ ನಿಮ್ಮ ಶತ್ರುಗಳು, ವೈರಿಗಳು ಎಲ್ಲಿ ಬೇಕಾದರೂ ಇರಬಹುದು, ಯಾರು ಬೇಕಾದರೂ ಇರಬಹುದು. ಕೆಲವರು ಗುಪ್ತ ಶತ್ರುಗಳಿರ್ತಾರೆ, ಅವರ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಕಷ್ಟದ ಕೆಲಸ ಇರುತ್ತೆ. ಯಾಕಂದರೆ ಇವರು ಗುಪ್ತವಾಗಿ ತಮ್ಮ ವೈರತ್ವವನ್ನು ನಿಭಾಯಿಸ್ತಾ ಇರ್ತಾರೆ. ಮುಂದೆ ಅಂತೂ ತುಂಬ ಚೆನ್ನಾಗಿರ್ತಾರೆ, ಆದರೆ ಅಂಥ ವ್ಯಕ್ತಿಗಳು ಬೆನ್ನು ಹಿಂದೆ ದಾಳಿ ಮಾಡ್ತಾರೆ. ಅಂದರೆ ಬೆನ್ನಿನ ಹಿಂದೆ ಯಾವ ರೀತಿ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ, ಇಲ್ಲಿ ವ್ಯಕ್ತಿ ನಾಶ ಆಗಲಿ ಅಂತೂ ಬಯಸ್ತಾರೆ ಅವರು. ಹಾಗಾಗಿ ಇಂಥ ಗುಪ್ತ ಶತ್ರುಗಳಿಂದ ದೂರ ಇರೋದು, ಉಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒಂದು ವೇಳೆ ಮುಂದೆಯಿಂದ ದಾಳಿ ಮಾಡಿದ್ರೆ, ಮುಂದೆ ನಿಮಗೆ ಏನಾದರೂ ಹೇಳಿದ್ರೆ, ಒಂದು ಹಾನಿ ಮಾಡಲು ಪ್ರಯತ್ನ ಮಾಡ್ತಾಯಿದ್ರೆ, ಇಲ್ಲಿ ನಿಮಗೆ ನಿಮ್ಮ ಶತ್ರು ಯಾರಂತ ಗೊತ್ತಿರುತ್ತೆ. ಯಾಕಂದರೆ ಅವರ ಬಗ್ಗೆ ಅಂತೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂಥವರಿಂದ ನೀವು ಸುಲಭವಾಗಿ ಉಳಿದುಕೊಳ್ತೀರಾ. ಆದರೆ ಗುಪ್ತ ಶತ್ರುಗಳಿಂದ ಉಳಿದುಕೊಳ್ಳೋದು ಸ್ವಲ್ಪ ಕಷ್ಟ ಇರುತ್ತೆ. ಒಂದು ವೇಳೆ ನಿಮ್ಮ ಜೀವನದಲ್ಲೂ ಕೂಡ ಹಲವಾರು ದುರ್ಘಟನೆಗಳು ಆಗ್ತಾಯಿದ್ರೆ, ಮನೆಯಲ್ಲಿ ಹೆಚ್ಚಾಗಿ ಜಗಳಗಳು ಆಗ್ತಾಯಿದ್ರೆ, ಅಚಾನಕವಾಗಿ ನೀವು ಮಾಡ್ತಾ ಇರುವಂಥ ಬಿಸ್ನೆಸ್ ಆಗಲಿ, ನೌಕರಿ ಹೋದರೆ ಲಾಸ್ ಆಗ್ತಾಯಿದ್ರೆ, ಕೆಲಸ ಕಾರ್ಯಗಳು ನಿಂತು ಹೋಗ್ತಾಯಿದ್ರೆ, ಇಲ್ಲಿ ಶತ್ರುಗಳು ನಿಮಗೆ ಏನೋ ಹಿಂದೆ ಮಾಡಿರಬಹುದು. ಇಲ್ಲಿ ನೀವು ಸ್ವಲ್ಪವೂ ಭಯ ಪಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಕೇವಲ 5 ಲವಂಗಗಳ ಚಿಕ್ಕ ಉಪಾಯ ಮಾಡಿದ್ರೆ ಸಾಕು. ಇಲ್ಲಿ ಯಾರೇ ಶತ್ರುಗಳಿದ್ದರೂ, ಯಾವುದೇ ರೀತಿ ಇದ್ದರೂ ಅವರಿಂದ ಜೀವನದಲ್ಲಿ ಮುಕ್ತಿ ಸಿಗುತ್ತೆ. ಅವರು ಲಕ್ಷಾಂತರ ಪ್ರಯತ್ನ ಮಾಡಿದ್ರೂ ಕೂಡ ನಿಮಗೆ ಏನೂ ಹಾನಿ ಮಾಡಲು ಸಾಧ್ಯ ಆಗೋದಿಲ್ಲ. ಮೊದಲೇ ನಾವು ನಿಮಗೆ ತಿಳಿಸಿದ ಹಾಗೆ, ಲವಂಗವೇನು ಸಾಧಾರಣವಾದ ವಸ್ತು ಅಲ್ಲ. ಲವಂಗದಲ್ಲಿ ಹಲವಾರು ಚಮತ್ಕಾರಿಕ ಶಕ್ತಿಗಳಿವೆ. ಲವಂಗವು ಹೆಚ್ಚಿನ ಪ್ರಮಾಣದ ದೈವಿ ಶಕ್ತಿಯಿಂದ ಬರುತ್ತದೆ. ನೀವು ಸಹ ನೋಡಿರ್ತೀರ, ಯಾವಾಗ ನಾವು ತಾಯಿಯ ಪೂಜೆ ಮಾಡ್ತೀವೋ, ತಾಯಿ ದುರ್ಗಾದೇವಿಯ ಪೂಜೆ ಮಾಡ್ತೀವೋ, ಅಲ್ಲಿ ಖಂಡಿತವಾಗಿ ನಾವು ಲವಂಗಗಳ ಬಳಕೆ ಮಾಡ್ತೀವಿ. ಲವಂಗ ಇಲ್ಲ ಅಂದರೆ ತಾಯಿ ದುರ್ಗಾಮಾತೆಯ ಪೂಜೆ ಕೂಡ ಅಪೂರ್ಣವಾಗುತ್ತದೆ. ನೈವೇದ್ಯದಲ್ಲೂ ಕೂಡ ನಾವು ಅವರಿಗೆ ಲವಂಗವನ್ನೇ ಅರ್ಪಿಸ್ತೀವಿ. ಈ ಲವಂಗದ ಉಪಾಯಗಳಂತೂ ತಕ್ಷಣವೇ ನಿಮಗೆ ಜೀವನದಲ್ಲಿ ತಮ್ಮ ಪ್ರಭಾವವನ್ನು ತೋರಿಸುತ್ತವೆ. ಇಲ್ಲಿ ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ, ಉದಾಹರಣೆಗೆ ಶತ್ರುಗಳು ನಿಮಗೆ ಕಾಟ ಕೊಡ್ತಾ ಇದ್ದರೆ, ಅಂಥವರು ತಕ್ಷಣವೇ ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಒಂದು ವೇಳೆ ಇದರಲ್ಲಿ ನೀವು ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇ ಆದರೆ, ಶತ್ರುಗಳು ಮರಳಿ ಕೂಡ ನಿಮ್ಮನ್ನು ನೋಡೋದಿಲ್ಲ. ಈ ಉಪಾಯ ಗುಪ್ತ ಶತ್ರುಗಳಿಗೂ ಇದೆ, ಮುಂದೆ ಇರುವಂಥ ಶತ್ರುಗಳಿಗೂ ವರ್ಕ್ ಮಾಡುತ್ತೆ. ಈ ಉಪಾಯವನ್ನು ನೀವು ಯಾವ ದಿನ ಬೇಕಾದರೂ ಮಾಡಬಹುದಾಗಿದೆ. ಸ್ತ್ರೀ, ಪುರುಷರು, ಮಹಿಳೆಯರು ಯಾರು ಬೇಕಾದರೂ ಮಾಡಬಹುದಾಗಿದೆ. ಇದರ ಜೊತೆಗೆ ನಿಮ್ಮ ಮನೆಯ ಮೇಲೆ ಯಾರೋ ಕೆಟ್ಟದ್ದನ್ನು ಮಾಡಿದ್ದಾರೆ ಅಂತ ನಿಮಗನ್ನಿಸ್ತಾ ಇದ್ದರೆ, ವ್ಯಾಪಾರವನ್ನು ಕಟ್ಟಿ ಹಾಕಿದರೆ, ಮನೆಯಲ್ಲಿರುವಂಥ ಯಾವುದಾದ್ರೂ ವ್ಯಕ್ತಿಯನ್ನು ಕಟ್ಟಿ ಹಾಕಿದರೆ, ಅಂದರೆ ಅವರು ಕೆಲಸ ಕಾರ್ಯ ಮಾಡದಂತೆ ಮಾಡಿರ್ತಾರೆ, ತುಂಬ ಶ್ರಮಪಟ್ಟರು, ನಿಮ್ಮ ಮನೆಯ ಸದಸ್ಯರಾಗಿರ್ಬೋದು, ನೀವೇ ಹಿಂದೆ ಇರ್ತೀರ, ಅದರ ಫಲ ಕೂಡ ನಿಮಗೆ ಸಿಗ್ತಾ ಇರೋದಿಲ್ಲ. ನಿಮ್ಮ ಹಿಂದೆ ಇರುವಂಥ ಜನ ಕೂಡ ಮುಂದೆ ಹೋಗಿರ್ತಾರೆ, ಆದರೆ ನೀವು ಇದ್ದ ಸ್ಥಾನದಲ್ಲೇ ಇದ್ದಿರ್ತೀರ. ಇದರ ಹಿಂದೆ ನಿಮ್ಮ ಶತ್ರುಗಳ ಕೈವಾಡ ಇದ್ದೇ ಇರುತ್ತೆ. ಈ ಕಲಿಯುಗದ ಸಮಯದಲ್ಲಂತೂ ತುಂಬ ಕಡಿಮೆ ಸಂಖ್ಯೆಯಲ್ಲಿ ನಿಮಗೆ ಒಳ್ಳೆಯ ಜನ ಸಿಗ್ತಾರೆ. ಇಂಥವರು ನೀವು ಒಳ್ಳೆಯದನ್ನು ಮಾಡಿದಾಗ, ಯಶಸ್ಸನ್ನು ಪಡೆದಾಗ ಅಲ್ಲಿ ತಾವು ಕೂಡ ಖುಷಿಯಾಗಿರ್ತಾರೆ. ಒಂದು ವೇಳೆ ನೀವು ಜೀವನದಲ್ಲಿ ಮುಂದೆ ಸಾಗ್ತಾ ಇದ್ದರೆ, ಒಳ್ಳೆಯ ವ್ಯಾಪಾರ ಮಾಡ್ತಾಯಿದ್ರೆ, ಒಳ್ಳೆಯ ಹಣ ಗಳಿಸ್ತಾ ಇದ್ದರೆ, 100ರಲ್ಲಿ ಕೇವಲ 5% ಜನ ಅದನ್ನು ಮೆಚ್ಚುತ್ತಾರೆ. ಕೆಲವರಂತೂ ಇನ್ನೊಬ್ಬರಿಗೆ ಒಳ್ಳೆಯದಾಗಿದ್ದನ್ನು ನೋಡಿ ಹೆಚ್ಚಾಗಿ 95% ಜನ ಹೊಟ್ಟೆ ಉರ್ಕೊಳ್ತಾರೆ. ಕೆಲವೊಮ್ಮೆ ಈ ಭಾವನೆ ಶತ್ರುತ್ವದ ರೂಪದಲ್ಲಿ ಬದಲಾಗುತ್ತೆ. ನಂತರ ಅವರು ವೈರಿಯಾಗಿ ಕನ್ವರ್ಟ್ ಆಗ್ತಾರೆ. ಹೇಗಾದರೂ ಮಾಡಿ ವ್ಯಕ್ತಿಯ ಕಾಲನ್ನು ಎಳೆಯಬೇಕು, ಇವರನ್ನು ಹಿಂದೆ ಜಗ್ಗಬೇಕು, ಇವರ ಹಣ ನಷ್ಟ ಆಗುವಂತೆ ಮಾಡಬೇಕಂತ ಯೋಚನೆ ಮಾಡ್ತಾರೆ. ಇಲ್ಲಿ ನಿಮ್ಮ ಶತ್ರುಗಳು ಎಷ್ಟೇ ಪವರ್ಫುಲ್ ಆಗಿರಲಿ, ಅವರ ಒಳಗಡೆ ಎಷ್ಟೇ ದೊಡ್ಡದಾಗಿರುವ ಶಕ್ತಿ ಇರಲಿ, ನಿಮ್ಮ ವ್ಯಾಪಾರದ ಮೇಲೆ ಏನೇ ಕಾರ್ಯಗಳನ್ನು ಅವರು ಮಾಡಿಸಿರಲಿ, ಮನೆಯ ಮೇಲೆ ಮಾಡಿರಲಿ, ಎಲ್ಲವೂ ದೂರ ಆಗುತ್ತವೆ. ಇದಕ್ಕಾಗಿ ಕೇವಲ ಇಲ್ಲಿ ಒಂದು ಹಸಿರು ಮೆಣಸಿನಕಾಯಿ, 5 ಲವಂಗಗಳನ್ನು ಬಳಸಿಕೊಂಡು ಚಿಕ್ಕ ಉಪಾಯವನ್ನು ಮಾಡಿದರೆ ಸಾಕು. ಹಾಗಾದರೆ ತಡೆಯೋಕ್ಕೆ ಉಪಾಯದ ಬಗ್ಗೆ ತಿಳಿಯೋಣ ಬನ್ನಿ. ಎಲ್ಲಕ್ಕಿಂತ ವಿಡಿಯೋವನ್ನು ಲೈಕ್ ಮಾಡಿ, ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಜೈಕಾರವನ್ನು ಹಾಕಿರಿ.
ಹಾಗೆ ತಪ್ಪದೇ ಇಂಥ ಹೊಸ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡಲು ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಎಲ್ಲಕ್ಕಿಂತ ಮೊದಲು ಚೆನ್ನಾಗಿರುವಂಥ ಕಡ್ಡಿ ಇರುವಂಥ ಹಸಿರು ಮೆಣಸಿನಕಾಯಿನ ತೆಗೆದುಕೊಳ್ಳಿ. ಇಲ್ಲಿ ಕೊಳೆತಿರುವಂಥ ಮೆಣಸಿನಕಾಯಿ ಇರಬಾರದು. ಜೊತೆಗೆ 5 ಲವಂಗಗಳನ್ನು ತೆಗೆದುಕೊಳ್ಬೇಕು. ಲವಂಗಗಳು ಕೂಡ ತುಂಬ ಚೆನ್ನಾಗಿರಬೇಕು, ಒಡೆದಿರಬಾರದು. ಇಲ್ಲಿ ಒಂದು ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರನ್ನು ತೆಗೆದುಕೊಳ್ಳಿ. ಈ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಮನೆಯ ಒಂದು ಯಾವುದಾದ್ರೂ ರೂಮ್ನಲ್ಲಿ ನೀವು ಕುಳಿತುಕೊಳ್ಳಿ. ಅಂದರೆ ಯಾವ ಸ್ಥಾನದಲ್ಲಿ ಈ ಉಪಾಯವನ್ನು ನೀವು ಮಾಡ್ತಾ ಇರ್ತೀರ ಅಲ್ಲಿ ನಿಮ್ಮನ್ನು ಯಾರು ಕೂಡ ಡಿಸ್ಟರ್ಬ್ ಮಾಡದಂತೆ ಇರಬೇಕು. ಈ ಮಾತಿನ ಅರ್ಥ ಗುಪ್ತ ರೂಪದಲ್ಲಿ ಈ ಉಪಾಯವನ್ನು ನೀವು ಮಾಡಬೇಕು. ಜೊತೆಗೆ ಇಲ್ಲಿ ದೊಡ್ಡದಾಗಿರುವ ಸೂಜಿಯನ್ನು ಕೂಡ ತೆಗೆದುಕೊಳ್ಳಿ. ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಏಕಾಂತದ ರೂಮ್ನಲ್ಲಿ ನೀವು ಕುಳಿತುಕೊಳ್ಳಿ. ಇಲ್ಲಿ ಬಾಗಿಲನ್ನು ನೀವು ಲಾಕ್ ಮಾಡ್ಕೊಳ್ಬೋದು. ಇದರಿಂದ ಯಾರು ಕೂಡ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಇಲ್ಲಿ ನೆಲದ ಮೇಲಾಗಲಿ ಹಾಸಿಗೆ ಮೇಲೆ ಎಲ್ಲಿ ಬೇಕಾದರೂ ಕುಳಿತುಕೊಂಡು ಉಪಾಯ ಮಾಡಿರಿ. ನೆಲದ ಮೇಲೆ ಕುಳಿತುಕೊಂಡು ಮಾಡಿದ್ರೆ ಇದು ಉತ್ತಮ ಆಗುತ್ತೆ. ಎಲ್ಲಕ್ಕಿಂತ ಮೊದಲು ನೀವು ತೆಗೆದುಕೊಂಡಿರುವಂಥ ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಿ. ನಂತರ ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರ್ದಿಂದ ಅದರ ಮೇಲೆ ಶತ್ರು ಅಂತ ಬರೆಯಬೇಕು. ಒಂದು ವೇಳೆ ಶತ್ರುವಿನ ಹೆಸರು ನಿಮಗೆ ಗೊತ್ತಿದ್ದರೆ ಅವರ ಹೆಸರನ್ನು ಕೂಡ ಬರೆಯಬಹುದು. ಹೆಚ್ಚಾಗಿ ಅಂದರೆ 3 ಹೆಸರುಗಳನ್ನು ಬರೆಯಬಹುದು. ಒಂದು ವೇಳೆ 3 ಜನರಿಗಿಂತ ಹೆಚ್ಚಾಗಿ ಶತ್ರುಗಳಿದ್ದರೆ ಇಲ್ಲಿ ಹೆಸರನ್ನು ಬರೆಯಬಾರದು. ಕೇವಲ ಶತ್ರು ಅಂತ ಬರೆಯಿರಿ. ಇಲ್ಲಿ ನೀವು ತೆಗೆದುಕೊಂಡಿರುವಂಥ ಕಪ್ಪು ಬಣ್ಣದ ಪೆನ್ ಅಥವಾ ಮಾರ್ಕರನ್ನು ತೆಗೆದುಕೊಂಡು ಅದರಿಂದಲೇ ಬರೆಯಬೇಕು. ನಂತರ ನೀವು ತೆಗೆದುಕೊಂಡಿರುವಂಥ ಹಸಿರು ಮೆಣಸಿನಕಾಯಿಯ ಮೇಲೆ ಸೂಜಿಯಿಂದ 5 ರಂಧ್ರಗಳನ್ನು ಮಾಡಬೇಕು. ಇಲ್ಲಿ ಸುಲಭವಾಗಿ ಲವಂಗಗಳನ್ನು ಅದರಲ್ಲಿ ಚುಚ್ಚುವಂತೆ ಆಗಿರಬೇಕು. ಒಂದು ವೇಳೆ ನೀವು ನೇರವಾಗಿ ಲವಂಗವನ್ನು ಮೆಣಸಿನಕಾಯಿಯಲ್ಲಿ ಚುಚ್ಚಲು ಹೋದರೆ ಇಲ್ಲಿ ಅವು ಮುರಿದು ಹೋಗಬಹುದು. ಮುರಿದಿರುವಂಥ ಲವಂಗದಿಂದ ಈ ಉಪಾಯವನ್ನು ನೀವು ಮಾಡಬಾರದು. ಹಾಗಾಗಿ ರಂಧ್ರ ಮಾಡಲು ಇಲ್ಲಿ ದೊಡ್ಡದಾಗಿರುವ ಸೂಜಿಯ ಬಳಕೆಯನ್ನು ಮಾಡಿರಿ. ಯಾವಾಗ ನೀವು 5 ರಂಧ್ರಗಳನ್ನು ಮಾಡ್ತೀರೋ ಇದಾದ ನಂತರ ನೀವೇನು ಮಾಡಬೇಕಂದ್ರೆ 5 ರಂಧ್ರಗಳಲ್ಲಿ 5 ಲವಂಗಗಳನ್ನು ಚುಚ್ಚಬೇಕು. ಇಲ್ಲಿ ಪ್ರತಿಯೊಂದು ಲವಂಗಗಳನ್ನು ಚುಚ್ಚುವಂಥ ಸಮಯದಲ್ಲಿ ಇಲ್ಲಿ ನೀವು ಶತ್ರು ಅಥವಾ ಶತ್ರುವಿನ ಹೆಸರನ್ನು ಹೇಳಬೇಕು. ಉದಾಹರಣೆಗಾಗಿ ನಿಮಗೆ ನಿಮ್ಮ ಶತ್ರುವಿನ ಹೆಸರು ಗೊತ್ತಿರುತ್ತೆ. ಶತ್ರುಗಳ ಹೆಸರು ಗೊತ್ತಿದ್ದಾಗ ನೀವು ಹೆಸರನ್ನು ಹೇಳ್ತೀರಾ. ಒಂದು ವೇಳೆ ಹೆಸರು ಗೊತ್ತೇ ಇಲ್ಲ ಅಂದರೆ ಇಲ್ಲಿ ತುಂಬ ಶತ್ರುಗಳಿದ್ದರೆ ಅವರ ಸಂಖ್ಯೆ ಹೆಚ್ಚಾಗಿದ್ದರೆ ಅಥವಾ ಗುಪ್ತ ಶತ್ರುಗಳಿದ್ದರೆ ಇಲ್ಲಿ ಹೆಸರನ್ನು ಹೇಳದೆ ಪ್ರತಿಯೊಂದು ಲವಂಗಗಳನ್ನು ಚುಚ್ಚುವಂಥ ಸಮಯದಲ್ಲಿ ಶತ್ರು ಅಂತಲೇ ಹೇಳಿ ಚುಚ್ಚಬೇಕು. ಇಲ್ಲಿ ಒಂದೊಂದಾಗಿ ಲವಂಗಗಳನ್ನು ಚುಚ್ಚಿ ಆದ ನಂತರ ಇಲ್ಲಿ ಶತ್ರು 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 ಅಂತ ಪ್ರತಿಯೊಂದು ಲವಂಗಗಳನ್ನು ಚುಚ್ಚುವಂಥ ಸಮಯದಲ್ಲಿ ಹೇಳುತ್ತಾ ಚುಚ್ಚಬೇಕು. ಅಂದರೆ ಟೋಟಲ್ ಆಗಿ 5 ಬಾರಿ ಹೇಳಬೇಕು. ಇದಾದ ನಂತರ ಒಂದು ಮಂತ್ರವನ್ನು ಹೇಳಬೇಕು. ಅಂದರೆ 5 ಬಾರಿ ಹೇಳಬೇಕು. ಲವಂಗಗಳನ್ನು ಚುಚ್ಚುವಂಥ ಸಮಯದಲ್ಲಿ ಶತ್ರು ಅಂತ ಹೇಳ್ತೀರಾ. ಎಲ್ಲ ಲವಂಗಗಳನ್ನು ಚುಚ್ಚಿ ಆದ ನಂತರ 5 ಬಾರಿ ಒಂದು ಮಂತ್ರವನ್ನು ಸಹ ನೀವು ಹೇಳಬೇಕು. ಇಲ್ಲಿ ಮಂತ್ರವನ್ನು ನೀವು ಬರೆದು ಕೂಡ ಇಟ್ಕೊಳ್ಳಿ. ಇಲ್ಲಿ ಮಂತ್ರವು ಈ ರೀತಿಯಾಗಿದೆ: ಓಂ ಕ್ರೀಂ ಶತ್ರು ಭೈರವಾಯ ಕ್ರೀಂ ಪಟ್ ಸ್ವಾಹ. ಮಂತ್ರವನ್ನು ಮತ್ತೊಮ್ಮೆ ಹೇಳ್ತೀನಿ ಕೇಳಿ: ಓಂ ಕ್ರೀಂ ಶತ್ರು ಭೈರವಾಯ ಕ್ರೀಂ ಫಟ್ ಸ್ವಾಹ. ಇಲ್ಲಿ ಇಷ್ಟು ಮಾತ್ರ ನೀವು 5 ಬಾರಿ ಹೇಳಬೇಕು. ಇದಾದ ನಂತರ ನೀವು ಭಗವಂತನಾದ ಭೈರವನಾಥನ ಬಳಿ ಪ್ರಾರ್ಥನೆಯನ್ನು ಮಾಡಬೇಕು. ಇಲ್ಲಿ ಈ ರೀತಿ ಪ್ರಾರ್ಥನೆ ಮಾಡಬೇಕು: ಹೇ ಭಗವಂತ ಭೈರವ, ಯಾರೆಲ್ಲ ನನ್ನ ಶತ್ರುಗಳಿದ್ದಾರೋ ಅವರು ಗುಪ್ತ ಶತ್ರುವಾಗಿರ್ಬೋದು, ನನ್ನ ಮುಂದೆ ಇರಬಹುದು, ಅವರನ್ನೆಲ್ಲ ನನ್ನ ಜೀವನದಿಂದ ದೂರ ಮಾಡಿರಿ. ನನ್ನ ಜೀವನದಿಂದ ಅವರನ್ನು ಸಂಪೂರ್ಣವಾಗಿ ತೆಗೆದುಹಾಕಿರಿ. ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ ನಂತರ ಆ ಪೂರ್ತಿಯಾಗಿರುವ ಹಸಿರು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಎಲ್ಲಾದರೂ ಅಥವಾ ಮಣ್ಣಿನಲ್ಲಿ ಹೂತಾಕಿರಿ, ಮುಚ್ಚಿಬಿಡಿ. ಅಥವಾ ಜನರು ಇಲ್ಲದಂಥ ಸ್ಥಾನದಲ್ಲಿ ಅದನ್ನು ಎಸೆದು ಬನ್ನಿ. ಇಲ್ಲಿ ಮನೆಯ ಹತ್ತಿರದಲ್ಲಿ ಎಸೆಯಬಾರದು. ಮನೆಯಿಂದ ಸ್ವಲ್ಪ ದೂರ ಹೋಗಿ ಎಸೆಯಬೇಕು. ಹತ್ತಿರದಲ್ಲಿ ಮಣ್ಣು ಇದ್ದರೆ ಅದರಲ್ಲಿ ಮುಚ್ಚಬಹುದು. ಈ ಉಪಾಯವನ್ನು ಕೇವಲ 1 ಬಾರಿ ಮಾತ್ರ ನೀವು ಮಾಡಬೇಕು. ಒಂದೇ ಬಾರಿಯಲ್ಲಿ ನಿಮ್ಮ ಜೀವನದಿಂದ ಶತ್ರುಗಳು ದೂರ ಆಗ್ತಾರೆ, ಅವರ ಶಕ್ತಿ ಕೂಡ ಹೋಗುತ್ತೆ. ನಂತರ ನಿಮಗೆ ಅವರು ಯಾವ ತೊಂದರೆಯನ್ನು ಮಾಡೋದಿಲ್ಲ. ಇಲ್ಲಿ ನಿಮ್ಮ ಶತ್ರುಗಳು 1000 ಇರಲಿ, ಲಕ್ಷ ಜನ ಇರಲಿ, ಗುಪ್ತವಾಗಿರಬಹುದು, ಮುಂದೆ ಇರಬಹುದು, ಎಲ್ಲರಿಗಾಗಿ ಈ ಉಪಾಯವನ್ನು ಮಾಡಬಹುದು. ಸ್ತ್ರೀ ಆಗಲಿ ಪುರುಷರಾಗಲಿ ಯಾರೋ ಬೇಕಾದರೂ ಉಪಾಯವನ್ನು ಮಾಡಬಹುದಾಗಿದೆ. ಯಾವ ಸಮಯದಲ್ಲೂ ಬೇಕಾದರೂ ಈ ಉಪಾಯವನ್ನು ಮಾಡಬಹುದಾಗಿದೆ. ಮುಂಜಾನೆ ಕೂಡ ಮಾಡಬಹುದು, ಸಾಯಂಕಾಲ ಕೂಡ ಮಾಡಬಹುದು. ಒಮ್ಮೆ ಉಪಾಯವನ್ನು ಮಾಡಿ ನೋಡಿ, ಹೇಗೆ ಶತ್ರುಗಳಿಂದ ಮುಕ್ತಿ ಸಿಗುತ್ತಂತ ನೀವೇ ಹೇಳ್ತೀರಾ. ಇಲ್ಲಿ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಇಷ್ಟ ದೇವರಿಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಜೈಕಾರವನ್ನು ಹಾಕಿಯೇ ಹೋಗಿರಿ. ಧನ್ಯವಾದಗಳು.